ಹಾಸನ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ ದಿನೇ ದಿನೇ ಹೃದಯಾಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾರ್ಟ್ ಅಟ್ಯಾಕ್ ಸಾವನ್ನಪ್ಪಿರುವ ಒಂದು ಪ್ರಮಾಣ ಕೂಡ ನೋಡ್ತಾ ಇದ್ದೀವಿ ನಾವು. 40 ದಿನದಲ್ಲಿ 22 ಜನ ಅಲ್ಲಿ ಮೃತಪಟ್ಟಿರುವುದು. ಆದರೆ ದುರಂತ ಏನಂತ ಹೇಳಿದ್ರೆ ನೋಡಿ, ಹಾಸನ ಜಿಲ್ಲಾಸ್ಪತ್ರೆಯಲ್ಲಿ ಹೃದಯ ತಜ್ಞರ ಕೊರತೆ ಇದೆ. ಹಿಮ್ಸ್ ಇದೆ, ಸರ್ಕಾರಿ ಆಸ್ಪತ್ರೆ ಇದು ಹಿಮ್ಸು. ನೂರಾರು ಪೇಷಂಟ್ಗಳು ಬರ್ತಾರೆ, ಆದರೆ ಅವರಿಗೆ ಚಿಕಿತ್ಸೆಯನ್ನು ಕೊಡಲಿಕ್ಕೆ ವೈದ್ಯರು ಎಷ್ಟು ಜನ ಇದ್ದಾರೆ? ದೊಡ್ಡ ಆಸ್ಪತ್ರೆ ರೀ, ಸಾವಿರಾರು ಜನ ಅಂತ ಅಂದ್ಕೊಳ್ಳೋಣ ನಾವು. ಒಂದು 10 ಜನ ಇರ್ಬೋದಾ ಡಾಕ್ಟ್ರು? ಅದರೆಲ್ಲ ನಾವು ಇದು ಹೇಳ್ತಾ ಇದ್ದೀವಿ, ಹೃದಯ ತಜ್ಞರು ಹಾರ್ಟಿಗೆ ಮಾತ್ರ ಒಬ್ಬರೇ ಇದ್ದಾರಂತೆ. ನೋಡಿ ಎಂಥ ದುರಂತ ಇದು. ಯಾಕೆ ಸಾವಿನ ಸಂಖ್ಯೆ ಹೆಚ್ಚಾಗುತ್ತೆ? ಇದು ಕೂಡ ಒಂದು ಕಾರಣ. ಸಾವಿರಾರು ರೋಗಿಗಳು ಬರುವಂಥ ಆಸ್ಪತ್ರೆಯಲ್ಲಿ ಒಬ್ಬರೇ ಡಾಕ್ಟ್ರಾ? ಸರಣಿ ಘಟನೆ ನಡೆದರೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾ ಇಲ್ಲ. ದೊಡ್ಡ ಆಸ್ಪತ್ರೆ ಇದ್ದರೂ ಕೂಡ ಒಬ್ಬರೇ ವೈದ್ಯರಿದ್ದಾರೆ ಅಂಥೇಳಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ಬರೇ ವೈದ್ಯರು ಇರೋದನ್ನು DHO ಅನಿಲ್ ಅವರು ಒಪ್ಕೊಂಡಿದ್ದಾರೆ. ಏನ್ರಿ ಒಪ್ಕೊಳ್ಳೋದು? ಬದನೆಕಾಯಿ. ಅಲ್ಲಿ ಸಚಿವರ ಗಮನಕ್ಕೆ ತಂದು, ಸರ್ಕಾರದ ಗಮನಕ್ಕೆ ತಂದು ಹೆಚ್ಚುವರಿಯಾಗಿ ವೈದ್ಯರನ್ನ ಕರೆತರೋಕ್ಕಾಗಲ್ವ? ಹಾಗಾದ್ರೆ ನಿಮಗೆ ಹೃದಯಾಘಾತ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ, ಕಣ್ಣೆದುರೇ ಸಾವುಗಳಾಗ್ತಾ ಇದ್ದಾವೆ. ಆದರೂ ಕೂಡ ನೀವು ಒಬ್ಬರೇ ಇದ್ದಾರೆ ಅಂತ ಅದೆಷ್ಟು ಧೈರ್ಯವಾಗಿ ಒಪ್ಕೊಳ್ತೀರಿ? ಹಾಗಾಗಿ ಪ್ರಸ್ತಾವನೆ ಸಲ್ಲಿಸಿ ಸರ್ಕಾರಕ್ಕೆ. ಯಾಕೆ ಒಬ್ಬರೇ ಇದ್ದಾರೆ? ಹೆಚ್ಚುವರಿ ಯಾಕಿಲ್ಲ? ಸರ್ಕಾರಿ ಆಸ್ಪತ್ರೆ ಹಣೆ ಬರ ಯಾಕೆ ಅಂತ ಹೇಳಿದ್ರೆ ಜನ ಯಾಕೆ ಹಿಂದೇಟು ಹಾಕ್ತಾರೆ ಅಂದರೆ ಇದೇ ಕಾರಣಕ್ಕೋಸ್ಕರ. ಸರಿಯಾದ ಸಮಯಕ್ಕೆ ಡಾಕ್ಟ್ರೇ ಇರೋದಿಲ್ಲ ಅಲ್ಲಿ. ಎಮರ್ಜೆನ್ಸಿ ಅಂದರೆ ಹೋದ್ರೆ ಮುಗಿದೇ ಆಯಿತು, ವಾಪಸ್ ಬರಲ್ಲ, ಹೆಣ ಆಗಿ ಬರಬೇಕು. ಹಾಸನದ ಹಿಮ್ಸ್ನಲ್ಲಿ ಅದೇ ಆಗ್ತಾ ಇರೋದು. ಏನೋ ಒಂದು ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದರೆ ಹೋದರೆ ಏನು ಗತಿ? ಹಾಗಾದರೆ ಒಬ್ಬರೇ ಡಾಕ್ಟ್ರು ಅಂದರೆ ಎಷ್ಟು? 24/7 ಕೆಲಸ ಮಾಡ್ತಾರೆ ಅವರಲ್ಲಿ. ಇರೋದೇ 5 ರಿಂದ 6 ಗಂಟೆ ಇರ್ತಾರೆ ಅಷ್ಟೇ ಅವರು. ಎಲ್ಲ ಅವರು ಇಂಟರ್ನ್ಶಿಪ್ ಮಾಡೋರ ಮೇಲೆ ಬಿಟ್ಟೋಗಿರ್ತಾರೆ. ನಮ್ಗೆ ಗೊತ್ತಿಲ್ವಾ ಸರ್ಕಾರಿ ಆಸ್ಪತ್ರೆಗಳ ಹಣೆ ಬರ ಹೆಂಗಿರುತ್ತೆ ಅಂತ? ಹಾಗಾಗಿನೇ DHO ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ನೀವು ವೈದ್ಯಕೀಯ ಸಚಿವರಿದ್ದಾರಲ್ವಾ, ಅಥವಾ ಆರೋಗ್ಯ ಸಚಿವರು, ಅವರ ಗಮನಕ್ಕೆ ತಂದು ಒಂದು ಪರಿಹಾರವನ್ನು ಮಾಡಿಕೊಳ್ಳಿ. ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ನಿಜಕ್ಕೂ ದುರಂತ ಇದು, ನಂಬಲಿಕ್ಕೆ ಅಸಾಧ್ಯ ಆಗ್ತಾ ಇದೆ ಅದು, ಆದರೂ ನಂಬಲೇಬೇಕು. ಒಬ್ಬರೇ ಡಾಕ್ಟರ್ ಇದ್ದಾರೆ ಅಂತ ನಿಜಕ್ಕೂ ಆಶ್ಚರ್ಯ ಆಗ್ತಾ ಇದೆ. ಇನ್ಮೂಲೆ ಅಂದರೆ ಈ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಿದೆ. ಈಗಲಾದರೂ ಕೂಡ ಪ್ರಸ್ತಾವನೆಯನ್ನು ಸಲ್ಲಿಸಿ ಹೆಚ್ಚುವರಿ ವೈದ್ಯರನ್ನು ನಿಯೋಜನೆ ಮಾಡುವಂತಹ ಒಂದು ಪ್ಲ್ಯಾನ್ ಏನಾದರೂ ನಡೀತಿದೆ? ಆ ಪ್ರಯತ್ನಗಳೇನಾದರೂ? ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವೈದ್ಯರ ಹೆಚ್ಚಿನ ಸಂಖ್ಯೆಯನ್ನು ನಿಯೋಜಿಸಿದರೆ ಒಳ್ಳೆಯದು ಅನ್ನುವ ಚರ್ಚೆಗಳು ಕೂಡ ಹಾಸನ ಜಿಲ್ಲೆಯಲ್ಲಿ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಕಡೆ 3 ಜಿಲ್ಲೆಗೆ ಪ್ರಮುಖವಾದಂತಹ ಸರ್ಕಾರಿ ಆಸ್ಪತ್ರೆ ಅಂತ ಅಂದರೆ ಸೌಲಭ್ಯವುಳ್ಳ ಸರ್ಕಾರಿ ಆಸ್ಪತ್ರೆ ಅಂದರೆ ಹಾಸನದ ಹಿಮ್ಸ್ ಆಸ್ಪತ್ರೆ. ಆ ಹಿಮ್ಸ್ ಆಸ್ಪತ್ರೆಯಲ್ಲಿ ಕೇವಲ ಒಬ್ಬರು ಹೃದಯ ರೋಗ ತಜ್ಞರು ಮಾತ್ರ ಇರುವಂಥದ್ದು. ಅದನ್ನು ಸ್ವತಃ DHO ಕೂಡ ಈಗಾಗಲೇ ಒಪ್ಪಿಕೊಂಡಿರುವಂಥದ್ದು. ಇಂತಹ ಸಂದರ್ಭದಲ್ಲಿ 41 ದಿನಗಳಿಂದ ಈಚೆಗೆ ಸುಮಾರು 23ಕ್ಕೂ ಹೆಚ್ಚು ಹೃದಯಾಘಾತಕ್ಕೆ ಬಲಿಯಾಗಿರ್ತಕ್ಕಂತಹ ಪ್ರಕರಣ ಈಗಾಗಲೇ ಬೆಳಕಿಗೆ ಬಂದಿರುವಂಥದ್ದು. ಹಾಗಾಗಿ ಹೃದಯ ತಜ್ಞರನ್ನು ಹಿಮ್ಸ್ ಆಸ್ಪತ್ರೆಗೆ ವಹಿಸಬೇಕು, ಸರ್ಕಾರಿ ಆಸ್ಪತ್ರೆಗೆ ವಹಿಸಬೇಕು ಅನ್ನೋದು ಸಾಕಷ್ಟು ಚರ್ಚೆಗೆ ಕಾರಣರಾಗ್ತಾ ಇರ್ತಕ್ಕಂಥದ್ದು. ಈಗ ಒಂದು ಕಡೆ ಸರ್ಕಾರ ತನಿಖೆಗೆ ಆದೇಶ ಮಾಡಿರುವಂಥದ್ದು. 3 ತಂಡಗಳನ್ನು ಮಾಡಿ ಹಾಸನದಲ್ಲಿ ಸುಮಾರು 20 ಮಂದಿ ಸಿಬ್ಬಂದಿಗಳು ಈಗಾಗಲೇ ಅಲರ್ಟ್ ಆಗಿದ್ದಾರೆ. ಹಳ್ಳಿ ಕಡೆಗೆ ಹೋಗಲಿಕ್ಕೆ, ಮೊದಲು ಹೃದಯಾಘಾತ ಆಗಿದ ಮನೆಗಳಿಗೆ ಹೋಗಲಿಕ್ಕೆ ರೆಡಿಯಾಗಿರ್ತಕ್ಕಂಥದ್ದು. ಯಾರ್ಯಾರು ಹೃದಯಾಘಾತದಿಂದ ಸತ್ತಿದ್ದಾರೆ, ಯುವಕ ಯುವತಿಯರು ಅಂದರೆ 25 ವರ್ಷದ ಒಳಗಿರುವಂಥವರು, 30 ವರ್ಷದ ಒಳಗಿರುವಂಥವರು, ಇಂಥವರ ಮನೆಗೆ ಹೋಗಿ ಮೊದಲ ಮಾಹಿತಿಯನ್ನು ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಕೆಲವೊಂದು ಬಾರಿ ಹೃದಯಾಘಾತ ಆದಂಥ ಸಂದರ್ಭದಲ್ಲಿ ಅದನ್ನು ಮರಣೋತ್ತರ ಪರೀಕ್ಷೆಯನ್ನು ಮಾಡಿರೋದಿಲ್ಲ, ನೇರವಾಗಿ ಇಲ್ಲ ಮಣ್ಣು ಮಾಡಿರ್ತಾರೆ ಅಥವಾ ಬೆಂಕಿಗೆ ಆಹುತಿ ಕೊಟ್ಟಿರುವಂಥದ್ದು. ಹಾಗಾಗಿ ಮೊದಲನೇದಾಗಿ ಅವರ ಮನೆಯವ್ರನ್ನ ಹೋಗಿ ಮಾಹಿತಿಯನ್ನು ಹುಡುಕ್ತಾ ಇರುವಂತಹ ಮಾಹಿತಿ ಕೂಡ TV5ಗೆ ಲಭ್ಯವಾಗಿದೆ. ಅದರ ಜೊತೆಗೆ ಬಹಳ ಮುಖ್ಯವಾಗಿ ವೈದ್ಯರು ಬೇಕಾಗಿರತಕ್ಕಂಥದ್ದು. ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಹೃದಯ ತಜ್ಞರು ಬೇಕಾಗಿದ್ದಾರೆ ಅನ್ನುವ ಚರ್ಚೆಗಳು ಆರಂಭವಾಗಿದೆ. ಇದಕ್ಕೆ ಸ್ವತಃ DHO ಕೇವಲ ಒಬ್ಬರು ಇರುವಂಥದ್ದು. ಹಾಗಾದರೆ ಒಬ್ಬರು ಇದ್ದರೆ ಸಾವಿರಾರು ರೋಗಿಗಳು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ಬರ್ತಾ ಇರ್ತಾರೆ. ಅದರಲ್ಲಿ ಹೃದಯ ರೋಗಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ಬೇರೆ ಬೇರೆ ರೋಗಕ್ಕೆ ಬರ್ತಾ ಇರ್ತಾರೆ. ಬಟ್ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಹೃದಯದ ಸಮಸ್ಯೆ. ಒಬ್ಬರ ವೈದ್ಯರಿಂದ ಇವೆಲ್ಲವನ್ನು ನೋಡಲಿಕ್ಕಾಗುತ್ತಾ? ಹಾಸನದವರು ಹೆಚ್ಚಾಗಿ ನಾವು ಮೈಸೂರಿನಲ್ಲಿ ವರದಿಯನ್ನು ನೋಡ್ತಾ ಇದ್ವಿ. ಹಾಸನ ಮತ್ತು ಮಂಡ್ಯ ಈ ಭಾಗದವರು ಅತಿ ಹೆಚ್ಚಾಗಿ ಮೈಸೂರಿಗೆ ಜಯದೇವ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ ಹೃದಯ ತಪಾಸಣೆ ಮಾಡಲಿಕ್ಕೆ ಅನ್ನುವ ಮಾತುಗಳು ಕೂಡ ಈಗಾಗಲೇ ಆರಂಭವಾಗಿದೆ. ಅದೇ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೃದಯರೋಗ ತಜ್ಞರನ್ನು ಮತ್ತಷ್ಟು ವೈದ್ಯರನ್ನು 1-2-3 ಜನ ವೈದ್ಯರನ್ನು ನೇಮಕ ಮಾಡಿದರೆ ಇಲ್ಲೇ ಕೂಡ ಈಸಿಯಾದಂಥ
ಉತ್ತಮವಾದಂತಹ ಚಿಕಿತ್ಸೆ ಸಿಗಬಹುದು, ಸೌಲಭ್ಯಗಳು ಸಿಗಬಹುದು ಅನ್ನುವ ಚರ್ಚೆಗಳು ಆರಂಭವಾಗಿದೆ. ಬಟ್ ಇದು ದಿನದಿಂದ ದಿನಕ್ಕೆ ಏನಾದರೂ ವೈದ್ಯರನ್ನು ನೇಮಿಸಲಿಲ್ಲ ಅಂದರೆ ಆಕ್ರೋಶ ಹೆಚ್ಚಾಗ್ಬೋದೇನೋ ಹಾಸನದಲ್ಲಿ ಅನ್ನುವ ಮಾಹಿತಿ ಇರುವಂಥದ್ದು. ಪ್ರಭು, ಥ್ಯಾಂಕ್ ಯು ಪ್ರಕಾಶ್ ಮಾಹಿತಿಗಾಗಿ.